ಇನ್ನು ಜಾತಿ ಗಣತಿ ವಿಚಾರ ಈಗಾಗಲೇ ಕಾಂತರಾಜು ವರದಿಯನ್ನು ಈಗಾಗಲೇ ಡಸ್ಟ್ಬಿನ್ಗೆ ಎಸೆದಾಯಿತು. ಈಗ ಹೊಸದಾಗಿ ಮತ್ತೊಂದು ಜಾತಿ ಗಣತಿ ಮಾಡಲಾಗ್ತಾ ಇದೆ. ಇನ್ನು ಹೊಸದಾಗಿ ಜಾತಿ ಗಣತಿ ಆಗಲೇ ಇಲ್ಲ, ಅದಾಗಲೇ ಮಾತಿನ ಸಮರ ತುಂಬ ಜೋರಾಗಿ ಶುರುವಾಗ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರು ನಮ್ಮ ಜಾತಿ ಗಣತಿ ಏನಿದೆ ಕೇಂದ್ರದ ಜಾತಿ ಗಣತಿ ಅಲ್ಲ, ಇದೊಂದು ಮಾದರಿ ಅಂತ ಹೇಳ್ತಿದ್ದಾರೆ. ಆದರೆ ಅತ್ತ BJP ನಾಯಕರು ಹೇಳ್ತಾ ಇರುವಂಥದ್ದು ರಾಜ್ಯಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಸಚಿವರಾದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ನಾವು ಗಣತಿ ಮಾಡ್ತಾ ಇಲ್ಲ, ಬದಲಾಗಿ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾದರೆ ಸಮೀಕ್ಷೆ ಅಂದ್ರೇನು, ಗಣತಿ ಏನು, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರದ ಗಣತಿಗೂ ಏನು ವ್ಯತ್ಯಾಸ ಇರುತ್ತೆ, ಸಂಪೂರ್ಣವಾದಂಥ ಡೀಟೇಲ್ ಅಂತ ಸುದ್ದಿ ಇಲ್ಲಿದೆ. ಅದು ಜಾತಿ ಗಣತಿ ಅಂತ ಅದಕ್ಕೆ ಒಂದು ಬಣ್ಣವನ್ನು ಕಟ್ಟಿದ್ರು. ಹಾಗಾಗಿ ವಿಶೇಷವಾಗಿ ಇದಕ್ಕೊಂದು ಇಲಾಖೆನೇ ಇದೆ. ಜಾತಿ ಗಣತಿಗೆ ಏನು ವಿರೋಧ ಇಲ್ಲ, ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನೇ ಚುನಾವಣಾ ಆಯೋಗನು ಕೂಡ ಮಾನ್ಯ ಮಾಡುವುದು. ನಾವು ರಾಜ್ಯದ ವತಿಯಿಂದ ನಮಗೇನು ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ. ಹೊಸದಾಗಿ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ನಿರ್ಧಾರ ಕೈಗೊಂಡಿದೆ. ಈ ಬಾರಿಯ ಸಮೀಕ್ಷೆ ಹೇಗಿರುತ್ತೆ ಅನ್ನೋದು ಸಹಜವಾಗಿಯೇ ಚರ್ಚೆಯ ವಿಷಯ. ಅತ್ತ ಕೇಂದ್ರ ಸರ್ಕಾರ ಸಹ ಜಾತಿ ಗಣತಿ ಮಾಡಲು ನಿರ್ಧಾರ ಮಾಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆ ಕೂಡ ಪ್ರಕಟವಾಗಿದೆ. ಹಾಗಿದ್ರೆ ರಾಜ್ಯದ ಜಾತಿ ಗಣತಿಗೂ ಕೇಂದ್ರದ ಜಾತಿ ಗಣತಿಗೂ ಏನು ವ್ಯತ್ಯಾಸ? ಇದೇ ವಿಚಾರ ಈಗ BJP ಮತ್ತು ಕಾಂಗ್ರೆಸ್ ನಡುವೆ ಹೊಸದೊಂದು ಮಾತಿನ ಸಮರಕ್ಕೆ ಕಾರಣವಾಗ್ತಿದೆ. ನಾವು ಸುದ್ದಿ ಮುಂದುವರಿಸುವ ಮೊದಲು ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಣತಿಯ ವಿವರವನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವುದರಿಂದ ಏನೇನು ಲಾಭ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೇಂದ್ರ ಸರ್ಕಾರದ ಸಮೀಕ್ಷೆಯಲ್ಲಿ ಜಾತಿ ಆಧಾರಿತ ಮಾಹಿತಿ ಸಂಗ್ರಹ ಆಗುತ್ತೆ. ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಿದೆ. ಇನ್ನು ಕೇಂದ್ರದಿಂದ 1948ರ ಸೆನ್ಸಸ್ ಕಾಯ್ದೆಯಡಿ ಸಮೀಕ್ಷೆ ನಡೆಯಲಿದೆ. ರಾಜ್ಯದಲ್ಲಿ 1995ರ ಸೆಕ್ಷನ್ 9(1) ಮತ್ತು 11ರಡಿ ಸಮೀಕ್ಷೆ ಆಗಲಿದೆ. ಕೇಂದ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಏಕರೂಪದ ಡೇಟಾ ಸಂಗ್ರಹ ಮಾಡಲಾಗುತ್ತೆ. ರಾಜ್ಯದಲ್ಲಿ ಮೀಸಲಾತಿ ನೀತಿಗಳನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಎರಡೂ ಕಡೆ ಸಮೀಕ್ಷೆಯಲ್ಲೂ ಡಿಜಿಟಲ್ ತಂತ್ರಜ್ಞಾನ ಮತ್ತು ಮೊಬೈಲ್ ಆಪ್ AI ತಂತ್ರಜ್ಞಾನವನ್ನ ಬಳಸಲಾಗುತ್ತೆ. ಕರ್ನಾಟಕ 2015ರ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯು ಕೇಂದ್ರ ಸರ್ಕಾರದ ಜಾತಿ ಗಣತಿಯ ಮೇಲೆ ಕೆಲವು ರೀತಿಯ ಪ್ರಭಾವವನ್ನು ಬೀರಿದೆ. ರಾಜ್ಯ ಮಟ್ಟದಲ್ಲಿ ಜಾತಿ ಆಧಾರಿತ ಸಾಮಾಜಿಕ ಆರ್ಥಿಕ ಡೇಟಾವನ್ನ ಸಂಗ್ರಹಿಸುವ ಸಾಮರ್ಥ್ಯವನ್ನ ತೋರಿಸಿದೆ. ಇದು ಕೇಂದ್ರ ಸರ್ಕಾರಕ್ಕೆ ರಾಷ್ಟ್ರವ್ಯಾಪಿ ಗಣತಿಯಲ್ಲಿ ಜಾತಿ ಡೇಟಾವನ್ನ ಸಂಗ್ರಹಿಸಲು ಒಂದು ಮಾದರಿಯಾಗಿ ಕಾರ್ಯನಿರ್ವಹಿಸಬಹುದು. ಆದರೆ ಕಾಂತರಾಜ್ ವರದಿ ದೋಷಗಳು ಕೇಂದ್ರಕ್ಕೆ ಒಂದು ಎಚ್ಚರಿಕೆಯಾಗಿದೆ. ಇದರಿಂದ ಜಾತಿ ಗಣತಿಯಲ್ಲಿ ಸ್ಟ್ಯಾಂಡರ್ಡೈಸ್ ಜಾತಿ ಪಟ್ಟಿಯನ್ನ ರಚಿಸುವ ಅಗತ್ಯವನ್ನ ಒತ್ತಿ ಹೇಳಲಾಗಿದೆ. ಕರ್ನಾಟಕ, ಬಿಹಾರ ಮತ್ತು ತೆಲಂಗಾಣದಂತಹ ರಾಜ್ಯಗಳ ಜಾತಿ ಸಮೀಕ್ಷೆಗಳು ಕೇಂದ್ರ ಸರ್ಕಾರದ ಮೇಲೆ ಜಾತಿ ಗಣತಿಯನ್ನು ನಡೆಸಲು ಒತ್ತಡವನ್ನ ಹೇರಿವೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರವು ಕೇವಲ ಜಾತಿ ಗಣತಿಯನ್ನ ಮಾತ್ರವಲ್ಲದೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಇದು ಕೇಂದ್ರದ ಗಣತಿಯ ವಿನ್ಯಾಸದ ಮೇಲೆ ಪ್ರಭಾವ ಬೀರಬಹುದು. ವಿಶೇಷವಾಗಿ OBC ಮೀಸಲಾತಿಯನ್ನ 51%ಗೆ ಹೆಚ್ಚಿಸುವ ಶಿಫಾರಸು ರಾಷ್ಟ್ರೀಯ ಮಟ್ಟದಲ್ಲಿ OBC ಮೀಸಲಾತಿಯ ಕುರಿತಾದ ಚರ್ಚೆಗೆ ಚಾಲನೆ ನೀಡಿದೆ. ರಾಜ್ಯದ ಸಮೀಕ್ಷೆಯ ಶಿಫಾರಸುಗಳು ಸುಪ್ರೀಂ ಕೋರ್ಟ್ನ 50% ಮೀಸಲಾತಿ ಮಿತಿಗೆ ವಿರುದ್ಧವಾಗಿವೆ. ಇದು ಕಾನೂನು ಸಮಸ್ಯೆಗಳನ್ನು ಎದುರಿಸಬಹುದು. ಇದು ಕೇಂದ್ರ ಸರ್ಕಾರಕ್ಕೆ ಜಾತಿ ಗಣತಿಯ ಡೇಟಾವನ್ನ ಕಾನೂನು ಚೌಕಟ್ಟಿನೊಳಗೆ ಬಳಸುವ ಸವಾಲನ್ನು ಒಡ್ಡಿದೆ. ಇನ್ನು ಸಮೀಕ್ಷೆ ವಿಚಾರ BJP ಮತ್ತು ಕಾಂಗ್ರೆಸ್ ನಡುವಿನ ವಾಕ್ಸಮರಕ್ಕೆ ಈಗಿನಿಂದಲೇ ವೇದಿಕೆಯಾಗಿದೆ. ಸಮೀಕ್ಷೆಯಿಂದಾಗಿ ಕೇಂದ್ರ ರಾಜ್ಯಕ್ಕೂ ಸಂಘರ್ಷ ಏನಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈಗೆಲ್ಲ ಟೆಕ್ನಾಲಜಿ ಇರೋದ್ರಿಂದ ಬೇಗ ಮಾಡೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಸ್ಟೇಟಿಗೆ ನಾವು ಮಾಡ್ಕೊಳ್ಳೋದು, ಕೇಂದ್ರಕ್ಕೂ ರಾಜ್ಯಕ್ಕೂ ಒಂದು ಸಂಘರ್ಷ ಏನಿಲ್ಲ. ಅವರು ಮಾಡೋದು ಮಾಡ್ತಾರೆ. ನಾವು ರಾಜ್ಯದ ವತಿಯಿಂದ ನಮಗೇನು ಪ್ಯಾರಾಮೀಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ. ಸಮೀಕ್ಷೆಗೆ ರಾಜ್ಯಕ್ಕೆ ಅಧಿಕಾರ ಇಲ್ಲ, ಕೇಂದ್ರಕ್ಕೆ ಇರೋದು. ಕಾಂಗ್ರೆಸ್ ವಿರುದ್ಧ BJP ಶಾಸಕ ಅಶ್ವಥ್ ನಾರಾಯಣ್ ಕಿಡಿ. ಒಂದು ಐತಿಹಾಸಿಕ ನಿರ್ಣಯವನ್ನ ಏನೇ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ವಿಶೇಷವಾಗಿ ಇದಕ್ಕೊಂದು ಇಲಾಖೆನೇ ಇದೆ. ಏನೊಂದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಜಾತಿ ಗಣತಿಯನ್ನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲದೇ ಇದ್ರು ರಾಜಕೀಯ. ರಾಜ್ಯದ ಜಾತಿ ಗಣತಿ ವರದಿಯನ್ನ ಯಾರೂ ಮಾನ್ಯ ಮಾಡುವುದಿಲ್ಲ, ಕೇಂದ್ರ ಸರ್ಕಾರನೇ ಮಾಡ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ನಾವು ಜಾತಿ ಗಣತಿಗೆ ಏನು ವಿರೋಧ ಇಲ್ಲ, ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ಬಿಟ್ಟಿದೆ. ಮೊದಲು BJP ಅವರು ವಿರೋಧ ಅಂತ ಹೇಳ್ತಾ ಇದ್ರು, ಈಗ ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ಬಿಟ್ಟಿದೆ. ಅದೇ ಜಾತಿ ಗಣತಿನೇ ಕೋರ್ಟ್ ಅಲ್ಲಿ ಎಲ್ಲಾ ಕಡೆ ನಿಲ್ಲೋದು, ಅದೇ ಸೈಂಟಿಫಿಕ್. ಅದನ್ನೇ ಚುನಾವಣಾ ಆಯೋಗನು ಕೂಡ ಮಾನ್ಯ ಮಾಡುವಂತದ್ದು. ಇದನ್ನ ಯಾರು ಮಾನ್ಯ ಮಾಡಲ್ಲ, ಜನನೂ ಮಾನ್ಯ ಮಾಡ್ತಾ ಇಲ್ಲ, ಚುನಾವಣಾ ಆಯೋಗನೂ ಇದನ್ನ ಮಾನ್ಯ ಮಾಡಲ್ಲ. ಹೀಗೆ ರಾಜ್ಯದ ಸಮೀಕ್ಷೆ ಹಾಗೂ ಕೇಂದ್ರದ ಗಣತಿ ನಡುವೆ ಈಗ ಗುದ್ದಾಟ ಜೋರಾಗ್ತಾ ಇದೆ.
ಅತ್ತ ಕಾಂಗ್ರೆಸ್ ನಾಯಕರು ನಮ್ಮ ಗಣತಿಯೇ ರಾಷ್ಟ್ರಕ್ಕೆ ಮಾಡೆಲ್ ಅಂತಿದ್ರೆ, ಬಿಜೆಪಿ ನಾಯಕರು ಹಿಂದೆ ಮಾಡಿದ್ದ ಗಣತಿ ಕಸದ ಬುಟ್ಟಿಗೆ ಬಿಸಾಡಿದ್ದೇಕೆ ಎನ್ನುತ್ತಿದ್ದಾರೆ. ಹೀಗೆ ಮುಂದಾಗುವ ರಾಜಕೀಯ ಬೆಳವಣಿಗೆ ಜಾತಿಗಳ ನಡುವೆ ಕಿಚ್ಚು ಹಚ್ಚದಿರಲಿ ಅನ್ನೋದೇ ಎಲ್ಲರ ಬಯಕೆ. ಕಿರಣ್ ಹನಿಯಡ್ಕ, TV9, ಬೆಂಗಳೂರು.